ಕನ್ನಡಪ್ರಭದ ಮೊದಲ ಹೆಡ್ಲೈನ್ ಯಾವ ರೀತಿಯಾಗಿದೆ ಯಾವ್ದಿದೆ ಅಂತ ನಾವು ನೋಡೋದಾದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಗಡಿ ಭಾಗದಲ್ಲಿ ಪುಂಡಾಟಿಕೆಯನ್ನ ಮರಾಠಿಗರು ಮೆರಿತಾ ಇದ್ದಾರೆ. ಮತ್ತೆ ಕನ್ನಡಿಗರನ್ನ ಕೆಣಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಹಾಗಿದ್ರೆ ಸದ್ಯದ ಪರಿಸ್ಥಿತಿ ಏನಿದೆ ಅಂತ ಗಮನಿಸೋದಾದ್ರೆ ಕನ್ನಡಿಗರ ವಿರುದ್ಧ ಮಹಾರಾಷ್ಟ್ರದಲ್ಲಿ ಪುಂಡಾಟ ಉಲ್ಬಣ ಆಗಿದೆ. ಮರಾಠಿ ದಾದಾಗಿರಿ ತೀವ್ರ ಆಗ್ತಾ ಇದೆ. ಕನ್ನಡ ಮಾತನಾಡದಕ್ಕೆ ಖಾನಾಪುರ ಕರವೇ ನಾಯಕನಿಗೆ ಥಳಿಸಲಾಗಿದೆ. ಸೊಲ್ಲಾಪುರದಲ್ಲಿ ರಾಜ್ಯದ ಬಸ್ ಮೇಲೆ ದಾಳಿ ಮಾಡಲಾಗಿದೆ. 2 ಬಸ್ಗಳಿಗೆ ಮಸಿ ಬಳಿಯುವಂತ ಕೆಲಸವನ್ನ ಮಾಡಲಾಗಿದೆ. ಚಾಲಕನಿಗೆ ಬಣ್ಣ ಬಳಿದು ಮಹಾಪರ ಘೋಷಣೆಯನ್ನ ಕೂಗಿಸಿ ದರ್ಪ ಮೆರೆಯಲಾಗಿದೆ. ಪ್ರತಿ ಬಾರಿಯೂ ಕೂಡ ಏನಾದ್ರೂ ಚಿಕ್ಕದೊಂದು ಸಮಸ್ಯೆ ಆಯಿತು ಅಂತಂದ್ರೆ ಮಹಾರಾಷ್ಟ್ರ ಅದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಮತ್ತು ಕನ್ನಡವನ್ನ ಹೇಗೆ ಟಾರ್ಗೆಟ್ ಮಾಡುತ್ತೆ ಅಂತ ಈ ಹಿಂದಿನಿಂದಲೂ ಗೊತ್ತು. ಪದೇ ಕನ್ನಡಿಗರನ್ನ ಕೆಣಕುವ ಕೆಲಸವನ್ನ ಮರಾಠಿಗರು ಮಾಡ್ತಾ ಇದ್ದಾರೆ. ನೋಡಿ, ಆಗಿದ್ದು ಒಂದು ಘಟನೆ. ಕನ್ನಡದಲ್ಲಿ ಟಿಕೆಟ್ ತಗೊಳ್ಳಿ ಅಂತ ಹೇಳಿದ್ದು, ಕನ್ನಡದಲ್ಲಿ ಮಾತಾಡಿದ್ದು. ಆ ಘಟನೆ ಅದಾದ್ಮೇಲೆ ಎಲ್ಲಿಗೆ ಹೋಗಿ ನಿಂತಿದೆ? ಫೋಕ್ಸೋ ಪ್ರಕರಣ ದಾಖಲಿಸುವಷ್ಟರ ಮಟ್ಟಿಗೆ ಕೀಳು ಮನಸ್ಥಿತಿಯನ್ನ ಇಲ್ಲಿ ಹೊಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಾವಿಯಲ್ಲೇ ಇದ್ಕೊಂಡು ಕನ್ನಡ ಬರಲ್ಲ ಅಂತ ಹೇಳಿ ಕನ್ನಡ ಮಾತಾಡಿದ್ದಕ್ಕೂ ಹೊಡೆದು ಕೊನೆಗೆ ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಬಸ್ಸನ್ನ ತಡೆದು ಡ್ರೈವರನ್ನ ಕೆಳಗಿಳಿಸಿ ಮಸಿ ಬಳಿದು ಬಣ್ಣ ಬಳಿದು ಮಹಾರಾಷ್ಟ್ರಕ್ಕೆ ಜೈ ಅಂತ ಹೇಳಿ ಅಂತ ಕೂಗಿ ಮರಾಠಿಗರಿಗೆ ಜೈ ಅಂತ ಹೇಳಿ ಅಂತ ಕೂಗಿ ತಮ್ಮ ವಿಕೃತಿ ಮನಸ್ಥಿತಿಯನ್ನ ಮೆರೆದಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡಿಗರನ್ನ ಪದೇ ಕೆಣಕುವಂತ ಕೆಲಸ ಆಗಿದೆ. ಕರ್ನಾಟಕದಲ್ಲಿ ಒಂದು ಚಿಕ್ಕದಾದಂಥ ಘಟನೆ ನಡೆಯುತ್ತೆ. ಅದನ್ನು ಎಷ್ಟರ ಮಟ್ಟಿಗೆ ದೊಡ್ಡದು ಮಾಡ್ಬೋದೋ, ಎಷ್ಟರ ಮಟ್ಟಿಗೆ ಬೆಂಕಿ ಹಚ್ಚೋ ಕೆಲಸ ಮಾಡ್ಬೋದು, ಅಷ್ಟರ ಮಟ್ಟಿಗೆ ಬೆಂಕಿ ಹಚ್ಚುವಂಥ ಕೆಲಸವನ್ನ ಇಲ್ಲಿ ಮರಾಠಿಗರು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು ಬಾಂಧವ್ಯ ಅನ್ನೋದು ಇರಬೇಕು. ಗಡಿ ಭಾಗ ಅಂತ ಹೇಳಿದ ಮೇಲೆ ನಾವು ಅಲ್ಲಿಗೆ ಹೋಗಲೇಬೇಕು, ಅವ್ರು ಇಲ್ಲಿಗೆ ಬರಲೇಬೇಕು. ಯಾಕೆ ಮಹಾರಾಷ್ಟ್ರದವರು ಮರಾಠಿಗರು ಯಾರು ರಾಜಧಾನಿ ಬೆಂಗಳೂರಲ್ಲಿ ಇಲ್ವಾ? ಇಲ್ಲಿಗೆ ಬರೋದು ಇಲ್ವಾ? ಏನು ವ್ಯವಹಾರಗಳು ನಡೆಯಲ್ವಾ? ಒಂದು ಸ್ನೇಹ ಒಪ್ಪಂದ ಅನ್ನೋದು ಇಲ್ವಾ? ಎಲ್ಲವೂ ಇದೆ, ಎಲ್ಲವೂ ಬೇಕು ಅಂದಮೇಲೆ ಯಾಕೆ ಈ ದ್ವೇಷ? ಯಾಕಿದು? ಇದಕ್ಕೆ ಸಂಬಂಧಪಟ್ಟಂತೆಗೆ ಸಾರಿಗೆ ಸಚಿವರು ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಂಡಕ್ಟರ್ ಮಹಾದೇವಪ್ಪ ಹುಕ್ಕೇರಿ ಆರೋಗ್ಯ ಸ್ಥಿರವಾಗಿದೆ ಅಂತ ಅವ್ರು ನೆನ್ನೆ ಭೇಟಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಹಾಸ್ಪಿಟಲ್ ಅವ್ರ ಜೊತೆಗೆ ಮಾತಾಡಿದ್ದಾರೆ. ಫೋಕ್ಸೋ ಪ್ರಕರಣ ಉದ್ದೇಶಪೂರ್ವಕವಾಗಿ ಮಾಡಿರುವಂಥದ್ದು ಅಂತ ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಆದರೆ ಸ್ವಲ್ಪ ಮೇಡಮ್ ತಡವಾಗಿ ಮಾತಾಡಿದ್ದಾರೆ. ಇಮಿಡಿಯೇಟ್ ಆಗಿ ರಿಯಾಕ್ಷನ್ಸ್ ಕೊಟ್ಟಿಲ್ಲ. ಯಾಕಂದರೆ ಬಹಳ ಹುಷಾರಿ. ಯಾಕಂದರೆ ಅವ್ರಿಗೆ ಬೇಕಾಗಿರೋದು ಏನು ಹೇಳಿ? ಓಟು. ಮಾತಾಡ್ಬಿಟ್ರೆ ಓಟ್ ಹೋಗ್ಬಿಡತ್ತೆ. ಹಾಗಾಗಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಮಾತಾಡ್ಲೋ ಬೇಡವೋ, ಹೇಗೆ ಮಾತಾಡಲಿ, ಏನು ಮಾತಾಡಲಿ, ಅಳೆದು ತೂಗಿ ಮಾತಾಡಬೇಕು. ಕನ್ನಡಿಗರೂ ಬೇಕು, ಯಾಕಂದರೆ ಕರ್ನಾಟಕದಿಂದ ಸಚಿವರಾಗಿರೋದು. ಮರಾಠಿಗರೂ ಬೇಕು, ಯಾಕಂದರೆ ಓಟ್ ಬರಬೇಕು. ಹಾಗಾಗಿ 3 ದಿನ ಟೈಮ್ ತಗೊಂಡು ಯೋಚನೆ ಮಾಡಿ ಆಮೇಲೆ ಬಂದು ಮಾತಾಡಿದ್ದಾರೆ. ಅದಕ್ಕೊಂದಷ್ಟು ಆಕ್ರೋಶ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಣ. ಅವರಿಬ್ರು ಏನು ಮಾತಾಡಿದ್ದಾರೆ ಅಂತ ಫಸ್ಟ್ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ. ಕನ್ನಡಿಗರು 50 ವರ್ಷದ ಸುವರ್ಣ ಮಹೋತ್ಸವವನ್ನು ನಾವು ಬಹಳ ಹೆಮ್ಮೆಯಿಂದ ನಾವು ರಾಜ್ಯ ಸರ್ಕಾರ ನೋಡಿ. ಮೊದಲನೇದಾಗಿ ಇಂಥ ಘಟನೆಗಳನ್ನು ನಾನು ಅತ್ಯಂತ ಕಠಿಣ ಶಬ್ದಗಳಿಂದ ಖಂಡಿಸ್ತೀನಿ. ಯಾಕಂತಂದರೆ ನಾವೆಲ್ಲ ಬಹಳಷ್ಟು ಸುಮಧುರವಾಗಿ ಎಲ್ಲರೂ ಚೆನ್ನಾಗಿ ಇಲ್ಲಿ ಇದ್ದೀವಿ. ತಮಗೂ ಎಲ್ಲರಿಗೂ ಗೊತ್ತಿರ್ಬೋದು. ಈ ಘಟನೆ ನಡೆದ 5 ನಿಮಿಷಕ್ಕೆ, ನನಗೆ ಗೊತ್ತಾದ 5 ನಿಮಿಷಕ್ಕೆ ನಾನು ಕಮಿಷನರ್ ಅವ್ರಿಗೆ ಫೋನ್ ಮಾಡಿದಾಗ ಕಮಿಷನರ್ ಅವರು ಬೆಂಗಳೂರಿನಲ್ಲಿದ್ದರು. DCP ರೋಹನ್ ಅವ್ರಿಗೆ ಫೋನ್ ಮಾಡಿ ಘಟನೆಯ ವಿವರವನ್ನು ಎಲ್ಲ ಆವತ್ತನೇ ತೆಗೆದುಕೊಂಡು ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ಸರ್ಕಾರಿ ನೌಕರಸ್ಥರು ಅರೆಸ್ಟ್ ಮಾಡಿ ಅಂತಲೇ ನಾನು ಡೈರೆಕ್ಷನ್ ಅವತ್ತನೇ ಕೊಟ್ಟಿದ್ದೀನಿ. ಅದರ ಜೊತೆಯಲ್ಲಿ ಇವತ್ತು ಎಲ್ಲರೂ ನಾವು ಸ್ವರಾಜ್ಯದ ಬಗ್ಗೆ ಮಾತನಾಡ್ತೀವಿ. ನಾವೆಲ್ಲರೂ ಮೊದಲು ಭಾರತೀಯರು. ಕನ್ನಡಿಗರು 50 ವರ್ಷದ ಸುವರ್ಣ ಮಹೋತ್ಸವವನ್ನು ನಾವು ಬಹಳ ಹೆಮ್ಮೆಯಿಂದ ನಾವು ರಾಜ್ಯ ಸರ್ಕಾರ ಆಗಿರಬಹುದು ನಾವೆಲ್ಲರೂ ಸೇರಿಕೊಂಡು ಆಚರಣೆ ಮಾಡಿದ್ದೀವಿ. ನೋಡಿ, ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಬೇಕಾದ್ರೆ ಕೇಸ್ ಕೊಟ್ಟಿದ್ದಾರೆ. ಅದು ನಮ್ಮ MD ಅವರು ಈಗಾಗಲೇ ಮಾತಾಡಿದ್ದಾರೆ. ಆಮೇಲೆ ಇವರು DIG ಕೂಡ ಮಾತಾಡ್ತಾರೆ. MD ಅವರು ಪರ್ಸನಲ್ ಆಗಿ ಮಾತಾಡಿದ್ದಾರೆ. ನಾನು ಗೃಹ ಮಂತ್ರಿಗಳ ಹತ್ರ ಮಾತಾಡ್ತೀನಿ. ಈಗ ಮಹಾದೇವ್ ಪರವಾಗಿ TV, ಪ್ರಿಂಟ್ ಮೀಡಿಯಾ, ನಮ್ಮ ಇಲಾಖೆ, ಸಾರ್ವಜನಿಕರು ಎಲ್ಲರೂ ಮಹಾದೇವ್ ಪರನೇ ಇದ್ದಾರೆ. ಈ ವಿಚಾರಕ್ಕೆ ತಪ್ಪು ಯಾರು ಮಾಡಿದ್ರೋ ಅವ್ರ ಮೇಲೆ ಪೊಲೀಸರು ಕ್ರಮ ತಗೊಂಡಿದ್ದಾರೆ.